ದೇಶದಲ್ಲಿ ಚುನಾವಣಾ ಕಳ್ಳತನ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬಿಹಾರ ಎಲೆಕ್ಷನ್ ಕಮಿಷನ್ನಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಯೋಗದ ನಡೆಯನ್ನ ವಿರೋಧ ಮಾಡಿದ್ದಾರೆ. ಪ್ರತಿಪಕ್ಷಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆಯ ಬೆನ್ನಲ್ಲೇ ಸಂಚಲನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಕರ್ನಾಟಕದಲ್ಲೂ ಕೂಡ ಚುನಾವಣಾ ಕಳ್ಳತನ ಆಗಿದೆ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಈ ಕಳ್ಳತನ ಆಗಿದೆ ಅಂತ ಅವರು ಆರೋಪ ಮಾಡಿ, ವಿಧಾನಸಭೆಯಲ್ಲ ಲೋಕಸಭೆಯಲ್ಲಾಗಿದೆ ಅಂತ. ಸೊ ಬಿಹಾರದಲ್ಲೂ ಆಗ್ತಾ ಇದೆಯಂತೆ ಚುನಾವಣಾ ಕಳ್ಳತನ. सिर्फ 52 लाख की बात नहीं है, सिर्फ बिहार की बात नहीं है, महाराष्ट्र में इन्होंने चीटिंग की. हमने सवाल पूछे इलेक्शन कमीशन से, वोटर लिस्ट दिखाइए, इन्होंने वोटर लिस्ट नहीं दिखाई. हमने कहा कि वीडियोग्राफी दिखा दीजिए, वीडियोग्राफी का कानून बदल दिया. 1 करोड़ नए वोटर्स आए थे महाराष्ट्र में और इलेक्शन चोरी किया. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा, ठीक है, ब्लैक एंड व्हाइट में कि कैसे चोरी की जाती है, कहां की जाती है. कर्नाटक में ब्लैक एंड व्हाइट में है हमारे हाथ में, ठीक है, ब्लैक एंड व्हाइट. ये लोकसभा है और यही काम इनको पता लग गया है. इनका जो गेम हम समझ गए हैं. ये लोकसभा चुनाव की बात है, ये लोकसभा चुनाव की बात है, लोकसभा चुनाव की बात है. हमने एक कंस्टिट्यूएंसी चुनी, वहां पे हमने डीप डाइव किया. क्योंकि प्रॉब्लम क्या है, ये वोटर लिस्ट देते हैं पेपर में और पेपर की जब वोटर लिस्ट आती है उसको एनालाइज किया नहीं जा सकता. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया. ये कैसे करते हैं, कौन वोट करता है, कहां से वोट होता है, कैसे नए वोटर बनते हैं, पूरा का पूरा हमें मालूम. नहीं, अब इनको समझ आ गई बात, ठीक है. और अब इन्होंने क्या किया है कि अब हम बिहार का पूरा सिस्टम नए तरीके से करेंगे, वोटर डिलीट करेंगे और नए तरीके से वोटर लिस्ट लाएंगे. हिंदुस्तान में इलेक्शन चोरी किए जा रहे हैं, ये रियलिटी है हिंदुस्तान. थैंक यू सर. ಸೊ ದೇಶದಲ್ಲಿ ಚುನಾವಣಾ ಕಳ್ಳತನ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಅಂದರೆ ಲೋಕಸಭೆಯಲ್ಲಿ ಆಗಿರೋದಂತೆ ವಿಧಾನಸಭೆಯಲ್ಲಿ ಆಗಿಲ್ಲ. ಮುಂದೆ ಬಿಹಾರದ ಚುನಾವಣೆ ಕೂಡ ಬರ್ತಾ ಇದೆ. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಹೇಗಾಗ್ತಾ ಇದೆಯಂತೆ ಈ ಕಳ್ಳತನ? ಆ ಥರ ಏನಾದರೂ ಕಳ್ಳತನ ಆಗ್ತಿದ್ದಿದ್ರೆ ಎಲೆಕ್ಷನ್ ಕಮಿಷನ್ ಹೋಗಬೇಕು ಅಥವಾ ಕೋರ್ಟ್ಗಾದರೂ ಹೋಗಬೇಕು. ವಾಸು, ಮಹಾರಾಷ್ಟ್ರ ಚುನಾವಣೆಯ ಬಗ್ಗೆ ಪ್ರತಿ ಬಾರಿಯೂ ಸಹಿತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಹಿಂದೆಯೂ ಸಹಿತ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಏಕಾಏಕಿ ಮತಪಟ್ಟಿಯಲ್ಲಿ ಅಂದ್ರೆ ಮತಗಳ ಸಂಖ್ಯೆ ಏರಿಕೆ ಆಗಿದೆ, ಅದರಲ್ಲೂ ಸ್ಪೆಷಲಿ ಮಹಾರಾಷ್ಟ್ರದಲ್ಲಿ 1 ಕೋಟಿ ಮತದಾರರು ಹೆಚ್ಚಳ ಆಗಿದ್ದಾರೆ ಅನ್ನುವಂತಹ ಆರೋಪ ಹಿಂದೆ ಮಾಡಿದ್ರು. ಈಗ ಮತ್ತೊಂದು ಸುತ್ತಿನ ಆರೋಪವನ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಮುಂದುವರೆದಿರುವಂತದ್ದು. ಅದರಲ್ಲಿ ಅವ್ರು ಹೇಳಿರುವಂತ ಅಂದ್ರೆ ಕರ್ನಾಟಕವನ್ನ ಸಹಿತ ಈ ಸಾರಿ ಸೇರ್ಪಡೆ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲೂ ಸಹಿತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ಮತದಾನದ ಕಳ್ಳತನ ಆಗಿದೆ, ಚುನಾವಣೆ ಕಳ್ಳತನ ಆಗಿದೆ ಅನ್ನುವಂತಹ ವಿಚಾರ. ಅಂದ್ರೆ ಬೇರೆ ಮತದಾರರನ್ನ ಈ ಒಂದು ಸ್ಥಳಗಳಲ್ಲಿ, ಯಾವ ಸ್ಥಳಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಬೇಕು ಅಂತಹ ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಳ್ಳೋದು, ಆ ಮೂಲಕವಾಗಿ ಅಲ್ಲಿ ಚುನಾವಣೆಯಲ್ಲಿ ಬಂದು ಮತದಾನವನ್ನ ಮಾಡುವ ಪ್ರಕ್ರಿಯೆಯನ್ನ ಮಾಡಿಸ್ತಾರೆ. ತದನಂತರ ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ. ಅದಾದ್ಮೇಲೆ ಮತ್ತೆ ಅವರು ಬೇರೆ ಕಡೆಗೆ ಹೋಗಿ ಅಲ್ಲಿ ತಮ್ಮ ಏನಂದ್ರೆ ಮತದಾನದ ಪಟ್ಟಿಯಲ್ಲಿ ಹೆಸರನ್ನ ಹಾಕ್ತಾರೆ, ಹಳೆಯ ಮತದಾನದ ಪಟ್ಟಿಯಲ್ಲಿರುವಂತಹ ಹೆಸರನ್ನ ತೆಗೆದು ಹಾಕ್ತಾರೆ ಅನ್ನುವಂತಹ ರೀತಿಯಲ್ಲಿ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಈಗ ಬಿಹಾರದ ಚುನಾವಣೆ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲೂ ಸಹಿತ ಈ ಒಂದು ವಿಚಾರ ಯಾವಾಗ ಗೊತ್ತಾದ ತಕ್ಷಣವೇ ಹಿಂದೆಯೂ ಸಹಿತ ನಾವು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ಅದ್ರ ಜೊತೆಗೆ ದಾಖಲೆಗಳನ್ನ ಕೇಳಿದ್ವಿ, ಆದ್ರೆ ಇನ್ನೂವರೆಗೂ ಸಹಿತ ದಾಖಲೆ ಕೊಟ್ಟಿಲ್ಲ, ಅದ್ರ ಜೊತೆಗೆ ವಿಡಿಯೋಗ್ರಾಫಿನೂ ಸಹಿತ ಕೊಟ್ಟಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ನು ಬಿಹಾರದ ಚುನಾವಣೆ ಹತ್ರ ಬರ್ತಿರುವಂತಹ ಕಾರಣಕ್ಕಾಗಿ ಇಲ್ಲಿ ಹೊಸ ರೀತಿಯ ಚುನಾವಣಾ ಕಳ್ಳತನವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ಮಾಡಿರ್ತಕ್ಕಂತಹ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಈ ಎರಡೂ ಚುನಾವಣೆಯ ಸಂದರ್ಭದಲ್ಲಿನ ಚುನಾವಣಾ ಕಳ್ಳತನ ನಾವು ಹಿಡಿದಿದ್ದೀವಿ. ಹಾಗಾಗ್ಬಿಟ್ಟು ಬಿಹಾರದಲ್ಲಿ ಬೇರೆ ರೀತಿಯ ಹೊಸ ರೀತಿಯ ಕಳ್ಳತನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಮತದಾನದ ಪಟ್ಟಿಯಲ್ಲಿರುವಂತಹ ಹೆಸರುಗಳನ್ನ ತೆಗೆದುಹಾಕಿ ಅಳಿಸಿ ಏನಂದ್ರೆ ಅಲ್ಲಿ ಮತದಾರರ ಸಂಖ್ಯೆಯನ್ನ ಕಡಿಮೆ ಮಾಡಿ ಅಲ್ಲಿ ಹೊಸ ರೀತಿಯ ಕಳ್ಳತನ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಅನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು. ಆ ಮೂಲಕವಾಗಿ ಒಟ್ಟಿನಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.